ನಟಿ ಮೇಘನಾ ರಾಜ್ ಅವರು ಇದೀಗ ಚಿರು ನಿಧನರಾಗಿ ಹಲವು ವರ್ಷಗಳ ಬಳಿಕ ಮೊದಲ ಬಾರಿ ತಮ್ಮ ಎರಡನೇ ಪ್ರೀತಿ ಬಗ್ಗೆ ಹಾಗೂ ತಮ್ಮ ಎರಡನೇ ಮದುವೆ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ರಾಯನ್ಗೆ ತಂದೆಯ ಅವಶ್ಯಕತೆ ತುಂಬಾ ಇದೆ ಎಂದಿದ್ದಾರೆ ಮೇಘನಾ. ಹಾಗಾದರೆ ಮೇಘನಾ ಎರಡನೇ ಮದುವೆ ಬಗ್ಗೆ ಒಪ್ಪಿಕೊಂಡಿದ್ದು ಏಕೆ? ಲವ್ ಮಾಡುವ ಹುಡುಗ ಯಾರು? ಇದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ತಮ್ಮ ಜೀವನದ ಬಗ್ಗೆ ಮೇಘನಾ ರಾಜ್ ಮನಸ್ಸು ಬಿಚ್ಚಿ ಓಪನ್ ಆಗಿ ಮಾತನಾಡಿದ್ದಾರೆ. ರಾಯನ್ ರಾಜ್ ಸರ್ಜಾ ಗಂಡು ಮಗು. ಅವನ ಜೀವನದಲ್ಲಿ ಮೇಲ್ ಫಿಗರ್ ಪ್ರೆಸೆನ್ಸ್ ತುಂಬಾ ಮುಖ್ಯ. ನನಗೆ ಇದೀಗ ಅರ್ಥವಾಗುತ್ತಿದೆ. 3-4 ವರ್ಷಗಳ ಹಿಂದಕ್ಕೆ ಹೋಲಿಸಿದರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅಂತ ತುಂಬ ಅನಿಸುತ್ತದೆ. ಆ ಸಮಯದಲ್ಲಿ ನಾನು ಎಲ್ಲವನ್ನು ಒಬ್ಬಳೇ ನಿಭಾಯಿಸಬಹುದು ಅಂತ ಭಾವಿಸಿದ್ದೆ. ಆದರೆ ಪ್ರತಿದಿನವೂ ಎಲ್ಲವನ್ನು ನನ್ನೊಬ್ಬಳಿಂದಲೇ ಮಾಡಲು ಆಗಲ್ಲ ಎಂದಿದ್ದಾರೆ ಮೇಘನಾ ರಾಜ್. ಕೆಲವೊಮ್ಮೆ ನಾನು ರಾಯನ್ ಎನರ್ಜಿ ಮ್ಯಾಚ್ ಮಾಡಲು ಆಗುವುದಿಲ್ಲ. ಕೆಲವೊಮ್ಮೆ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತ ನನಗೆ ಅನಿಸಿದೆ ಎಂದು ಮನದ ಮಾತನ್ನು ಮೇಘನಾ ರಾಜ್ ಹೇಳಿದ್ದಾರೆ. ಆರ್ ಯು ಓಪನ್ ಟು ನ್ಯೂ ಲವ್ ಎಂದು ಕೇಳಿದ ಪ್ರಶ್ನೆಗೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ನಾವು ಸ್ವತಂತ್ರವಾಗಿದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ ಅನಿಸುತ್ತದೆ. ಪಾರ್ಟ್ನರ್ಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಕಂಪ್ಯಾನಿಯನ್ ಬೇಕು ಅನಿಸುತ್ತದೆ. ಪ್ರೀತಿ ಬಗ್ಗೆ ಯೋಚಿಸುವುದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮೇಘನಾ ರಾಜ್. ಮೇಘನಾ ಮನಸ್ಸು ಬಿಚ್ಚಿ ಮಾತನಾಡಿದ್ದು ಕೇಳಿ ಫ್ಯಾನ್ಸ್ ಅಕ್ಕ ನೀವು ಇನ್ನೊಂದು ಮದುವೆಯಾಗಿ ರಾಯನ್ಗೋಸ್ಕರನಾದರೂ ಮದುವೆಯಾಗಿ ಅಂತ ಅನೇಕ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ. ಈ ವರ್ಷದಲ್ಲೇ ಮೇಘನಾ ಸಿಂಪಲ್ ಆಗಿ ಮದುವೆ ಆಗಲಿದ್ದಾರೆ ಅಂತ ಇನ್ನೂ ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ. ಮೇಘನಾ ರಾಜ್ ಅವರು ಎರಡನೇ ಮದುವೆಯಾಗಬೇಕಾ ಬೇಡವಾ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.